ಈ ಎಕ್ಸಾಂಪಲು ನಾನು ಚಿಕ್ಕ ವಯಸ್ಸಿಂದ ನಾನು ಬೇರೆಯವರಿಗೆ ಇಂಪ್ರೆಸ್ ಮಾಡಬೇಕು, ನಾನು ಅವರನ್ನ ಮೆಚ್ಚಿಸ್ಬೇಕು ಅಂತಿದ್ರೆ ನನ್ನ ಹತ್ರ ಬರೋರೆಲ್ಲರೂ ಕೂಡ ನನ್ನನ್ನು ಹೇಗೆ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಹೇಗಾದರೂ ಉಪಯೋಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ಅಕೌಂಟಬಿಲಿಟಿಯನ್ನು ತಗೋತಾ ಹೋಗಿ, ಫರ್ಗಿವ್ನೆಸ್ಸನ್ನು ಶುರು ಮಾಡ್ತಾ ಹೋಗಿ. ಯಾವಾಗ ನೀವು ನಿಮ್ಮ ತಂದೆ ತಾಯಿಯನ್ನು ಕ್ಷಮಿಸೋಕ್ಕೆ ಶುರು ಮಾಡ್ತೀರ ನೋಡಿ, ಬಾಲ್ಯದಲ್ಲಿ ಏನೋ ಮಾಡಿರ್ತಾರೆ ಆಯಿತಾ, ಆದರೆ ಅದನ್ನು ನಾವು ಫರ್ಗಿವ್ ಮಾಡದೇ ಇದ್ದಾಗ ಆ ನೋವು ನಮ್ಮನ್ನು ಕಾಡ್ತಾನೇ ಇರುತ್ತೆ. ದೊಡ್ಡವರಾದ ಮೇಲೂ ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಚೈಲ್ಡ್ಹುಡ್ ವೂಂಡ್ಸನ್ನು ಹೀಲ್ ಮಾಡಲಿಕ್ಕೆ ನಿಮ್ಮ ಲೈಫಲ್ಲಿ ಜನಗಳು ಬರ್ತಾ ಹೋಗ್ತಾರೆ ಆಯಿತಾ. ಈ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಆಗಿರಬಹುದು, ಅಥವಾ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಆಗಿರಬಹುದು, ಅಥವಾ ಕಾನ್ಸ್ಟೆಂಟ್ ಅಟೆನ್ಷನ್ ಸೀಕಿಂಗ್ ಆಗಿರಬಹುದು, ಇದೆಲ್ಲವೂ ಕೂಡ ನಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗೇ ಇರುತ್ತೆ. ಡಾಕ್ಟರ್ ಕಾರ್ನರ್ ಹೊಸ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.